ಹೇಳಿ ಅಕ್ಕ. ಜಾನುನ ಆಸ್ಪತ್ರೆಯಿಂದ ಕರ್ಕೊಂಡು ಬಂದ್ರಾ? ಹೇಗಿದ್ದಾಳೀಗ? ಇನ್ನೂ ಇಲ್ಲ ಅಕ್ಕ, ಅದೇನೋ ಚೆಕಪ್ ಮಾಡಿಸ್ತವ್ರಂತೆ. ನಾವು ಇಲ್ಲಿಗೆ ಬಂದಾಗಲೂ ಅವ್ರು ಇರಲಿಲ್ಲ. ಅವ್ರನ್ನ ಕರ್ಕೊಂಬರ್ತೀನಿ ಅಂತ ಹೋಗೋರೆ, ಆದರೆ ಇನ್ನೂ ಬಂದಿಲ್ಲ. ಅಜ್ಜಿ ಹೇಗಿದ್ದಾರೆ ಚೆಲ್ವಿ? ಅವರಲ್ಲಿ ಏನಾದರೂ ಒಂಚೂರಾದರೂ ಬದಲಾವಣೆ ಕಾಣಿಸ್ತಿದ್ಯಾ? ಇಲ್ಲ ಅಕ್ಕ, ನಾವು ಸತಿ ಇಲ್ಲಿಗೆ ಬಂದಾಗ ಹೆಂಗಿದ್ರೋ ಈಗಲೂ ಹಂಗೆ ಅವ್ರೆ. ಅವ್ರನ್ನ ಈ ಪರಿಸ್ಥಿತಿಲಿ ನೋಡೋಕ್ಕಾಯ್ತಾ ಇಲ್ಲ. ಅಜ್ಜಿ ಯಾವಾಗ ಹುಷಾರಾಗಿ ಮೊದಲಿನ ಥರ ಆಗ್ತಾರೋ ಅನ್ನಿಸ್ತೈತೆ. ನೀನೇನು ಯೋಚನೆ ಮಾಡಬೇಡ ಚೆಲ್ವಿ. ನಾವು ಮಾಡೋ ಪ್ರಾರ್ಥನೆಯಿಂದ ಏನೇ ಕಾಯಿಲೆ ಇದ್ರೂ ವಾಸಿ ಆಗುತ್ತೆ. ಅಜ್ಜಿನೂ ಹುಷಾರಾಗ್ತಾರೆ. ಹೌದು ಅಕ್ಕ, ಅತ್ತೆ ಇಲ್ಲಿಗೆ ಬಂದ್ರೂ ಅಲ್ಲಿರೋರ ಬಗ್ಗೆನೇ ಯೋಚನೆ. ಅವರೆಲ್ಲ ಏನು ಮಾಡ್ತವ್ರೋ, ತಿಂದ್ರೋ ಇಲ್ವೋ ಅಂತಲೇ ಯೋಚನೆ ಮಾಡ್ತವ್ರೆ. ಇವರನ್ನ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡಿದ್ರು ಮಗನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಈ ತಾಯಿ ಪ್ರೀತಿ ನಮ್ಮವ್ರಿಗೆ ಯಾಕೆ ಅರ್ಥ ಆಗ್ತಿಲ್ವೋ ಏನೋ. ಯೋಚನೆ ಮಾಡಬೇಡಿ ಅಕ್ಕ, ಇವತ್ತು ಬೀಸ್ತಿರೋ ಸುಂಟ್ರು ಗಾಳಿ ಒಂದಿನಲ್ಲ ಒಂದಿನ ತಣ್ಣಗಾಗೇ ಆಗುತ್ತೆ. ಆಮೇಲೆ ತಂಗಾಳಿ ಬೀಸುತ್ತೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ಜಾನು ಬಂದಮೇಲೆ ನಿನ್ಗೊಂದು ಫೋನ್ ಮಾಡೋದಕ್ಕೆ ಹೇಳು, ನಾನು ಅವಳ ಹತ್ರ ಮಾತಾಡಬೇಕು. ಸರಿ ಅಕ್ಕ, ಆಯಿತು. ಜಾನ್ವಿಯವರೇ, ನೀವು ಹಿಂಗೆ ಅಳ್ತಾ ಇದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ನನಗೆ ಗೊತ್ತು ನಿಮಗೆ ನನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಾ ಇದೆ ಅಂತ. ಆದರೆ ನಾನು ಇದನ್ನೆಲ್ಲ ಮಾಡಿದ್ಯಾಕೆ? ನಿಮ್ಮನ್ನು ಕಾಪಾಡ್ಕೊಳಕ್ಕಲ್ವಾ? ನಿಮ್ಮ ಪ್ರೀತಿನ ಉಳಿಸ್ಕೊಳಕ್ಕಲ್ವಾ? ಹೋಗ್ಲಿ, ನಾನು ಇದನ್ನು ಸರಿ ಮಾಡಿದ್ದೀನಿ, ಇದನ್ನು ತಪ್ಪು ಮಾಡಿದ್ದೀನಿ ಅಂತನಾದರೂ ಹೇಳಿ, ಸೇ ಸಮಥಿಂಗ್. ಕೋಪ ಸಹಜನೇ, ಆದರೆ ನಾನು ಯಾಕೆ CCTV ಕ್ಯಾಮ್ರಾಸ್ ಹಾಕಿಸ್ದೆ? ನಮ್ಮ ಮನೆ ಇರೋದು ಊರಿನ ಔಟ್ಸ್ಕರ್ಟ್ಸ್ನಲ್ಲಿ, ಸುತ್ತಮುತ್ತ ಮನೆಗಳಿಲ್ಲ ಚಿನ್ನು ಮರಿ. ನಾನು ಆಫೀಸ್ಗೆ ಹೋದಾಗ ನೀವು ಒಬ್ಬರೇ ಇರ್ತೀರಿ, ಯಾರಾದ್ರೂ ಒಂದು ತೊಂದರೆ ಕೊಟ್ಟರೆ ಅಂತ CCTV ಕ್ಯಾಮ್ರಾಸ್ನ ಹಾಕಿಸ್ದೆ. ನೀವು ನನ್ನ ಜೀವ, ನನ್ನ ಜಗತ್ತು. ನಿಮ್ಮನ್ನು ಕಾಪಾಡ್ಕೊಳ್ಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ? ನಮ್ಮ ಮಧ್ಯೆ ಯಾರೇ ಮೂರನೇ ವ್ಯಕ್ತಿ ಬಂದರೂ ನಾನು ಅವರನ್ನು ಬಿಟ್ಟಿಲ್ಲ, ಬಿಡೋದಿಲ್ಲ. ನನ್ನ ಫ್ರೆಂಡು ನನ್ನ ಜೊತೆ ವರ್ತನೆ ಮಾಡಿದ ರೀತಿ ನನಗೆ ಸರಿ ಕಾಣಿಸ್ಲಿಲ್ಲ ಚಿನ್ನು ಮರಿ. ಅದಕ್ಕೆ ಅವನ್ನ ವಾರ್ನ್ ಮಾಡಿ ಕಳಿಸ್ದೆ. ಬಟ್ ಅದನ್ನು ಅಜ್ಜಿ ನೋಡಬೇಕಾಯ್ತು. ನಾನು ಅವ್ರ ಹತ್ರ ಬೇಡ್ಕೊಂಡೆ ಚಿನ್ನು ಮರಿ, ಅಂಗಲಾಚ್ದೆ. ದಯವಿಟ್ಟು ಜಾನ್ವಿಯವರಿಗೆ ವಿಷಯ ಹೇಳಬೇಡಿ ಅಂತ ಕೇಳಿಕೊಂಡೆ. ಬಟ್ ಇಲ್ಲ, ನಿಮ್ಮ ಹತ್ರ ಎಲ್ಲ ವಿಷಯನ ಹೇಳ್ತೀನಿ ಅಂತ ಬಂದರು. ಅವ್ರಿಗೆ ಹಾನಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಡೆದಿದ್ದಲ್ಲ ಅದು. ಅಚಾನಕ್ ನಡೆದಿತ್ತು. ಆಮೇಲೆ ಏನು ನಡೀತು ಅಂತ ನಿಮಗೆ ಗೊತ್ತಿದೆ. ನಿಮ್ಮ ಪ್ರೀತಿನ ಉಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಮಾಡಿದ ತಪ್ಪ ಚಿನ್ನು ಮರಿ. ನನ್ನ ಜೀವ, ನನ್ನ ಜೀವಾಡ ನಿಮ್ಮನ್ನು ಬಿಟ್ಟು ನನಗೆ ಜೀವನ ಮಾಡಕ್ಕೆ ಬರೋದಿಲ್ಲ ಚಿನ್ನು ಮರಿ. ಪ್ಲೀಸ್ ಪ್ಲೀಸ್ ನನ್ನ ಜೊತೆ ಮಾತಾಡಿ ಚಿನ್ನು ಮರಿ. ಅಪ್ಪಯ್ಯ, ಏನಿಲ್ಲ ಮರಗೌಡ, ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ಇಲ್ಲಿ ಬೇಡ, ಬನ್ನಿ. ಡೇಯ್, ಇದು ನನ್ನ ಮನೆ ಕಳ. ನನ್ನ ಮನೆಯಲ್ಲಿ ವಿಷಯ ಮಾತಾಡೋಕೆ ಯಾಕೆ ಯೋಚನೆ ಮಾಡ್ಯಾ? ಅದೇನು ಹೊಗಳ ಇಲ್ಲೇ? ಅಲ್ಲ ಕಣಪ್ಪಯ್ಯ, ನಾವ್ಯಾಕೆ ಈ ಆಕ್ಸಿಡೆಂಟ್ ಕೇಸ್ನ ಇಷ್ಟೊಂದು ದೊಡ್ಡದು ಮಾಡ್ಕೊತಾ ಇದ್ದವು? ಪೊಲೀಸ್ನವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಕ್ ಬಿಡದೆ ನಾವೇ ಯಾಕೆ ಅಡ್ಗಾಲ ಆಯ್ತಾ ಇದ್ದವು ಅಂತ. ಅಲ್ಲ ಕಣಪ್ಪಯ್ಯ, ನಾವು ಹಿಂಗೆ ಈ ಕೇಸ್ನ ಮುಂದುವರಿಯಕ್ಕೆ ಬಿಡದೆ ಹೋದ್ರೆ ನಾವೇ ಯಾರೋ ಈ ಆಕ್ಸಿಡೆಂಟ್ ಮಾಡಿದೀವಿ ಅಂತ ಅನುಮಾನ ಬರೋದಿಲ್ವೇ? ಲೇ ಮರಗೌಡ, ಏನ್ಲಾ ಮಾತಾಡ್ತಾ ಇದ್ಯಾ ನೀನು? ಲೇ ಬಡತದೆ, ಈ ಕೇಸ್ ವಿಚಾರಣೆ ಸ್ಟಾರ್ಟ್ ಆದ್ಮೇಲೆ ಅದು ಬಂದು ನಿಲ್ಲೋದು ನಮ್ಮನೆ ಬಾಗಿಲಿಗೆಯ. ಅದೆಂಗ್ಲ ನಿಭಾಯಿಸಕ್ಕಾಗತ್ತೋ? ಅಪ್ಪಯ್ಯ, ನನ್ನ ಮಾತನ್ನ ಒಸಿ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಪೊಲೀಸ್ನವರು ನಮ್ಮನೆ ಬಾಗ್ಲಿಗೆ ಬರಕ್ ಮುಂಚೆ ನಾವೇ ಯಾರೋ ಒಬ್ಬನ್ನ ಕರ್ಕೊಂಡೋಗ್ಬಿಟ್ಟು ಆಕ್ಸಿಡೆಂಟ್ ಮಾಡೋದು ನೀವನೇ ಅಂತ ತಗ್ಲಾಕ್ಬಿಟ್ರೆ
ಏಯ್ ಏನು ಹೇಳ್ತಿದ್ದೆ ನೀನು ಅದು ಹೆಂಗ್ಲ ಆದತ್ತು ಲೇ ಆಯ್ತದೆ ಕಣಪ್ಪಯ್ಯ, ನಾವು ಪೊಲೀಸ್ನವ್ರಿಗೆ ಹೇಳಿ ಈ ವಿಚಾರಣೆ ನಡೆಸೋಂಗೆ ಮಾಡುಮ. ಆಗ ವಿಚಾರಣೆ ನಡೀತದೆ ಅಂತ ಭಾವನಿಗೂ ಖುಷಿ ಆಯ್ತದೆ. ಆಮೇಲೆ SP ಹತ್ರ ಮಾತಾಡಿ ನಮ್ಮನೆ ಒಬ್ಬನ ಕರ್ಕೊಂಡೋಗಿ ಅರೆಸ್ಟ್ ಆಗಂಗೆ ಮಾಡೋದು. ನೀನು ಹೇಳೋದು ಸರಿಯಾಗಿ ಅದಕ್ಕಲ್ಲ, ಆದರೆ ಆಕ್ಸಿಡೆಂಟ್ ಮಾಡಿರೋದು ನಮ್ಮ ಗಾಡಿನೇ ಅಂತ ನಮ್ಮ ಗಾಡಿ ಹೆಸರು ಹಾಕ್ಬಿಟ್ಟವ್ರಕಲ್ಲ, ಅದ್ರಲ್ಲಿ ತಗೊಳಾಕೊಂಬಿಟ್ರೆ ಎಲ್ಲ ಮಾಡೋಕ್ಕಾಗತ್ತೋ? ಅಯ್ಯೋ ಅಪ್ಪಯ್ಯ, ನೀವು ಮರ್ತು ಬಿಟ್ಟಿದ್ದೀರಿ. ಆ ಕಪ್ ಕಲರ್ ಸ್ಕಾರ್ಪಿಯೋ ಡಾಕ್ಯುಮೆಂಟ್ಸು ನಮ್ಮ ಹೆಸರಿನಲ್ಲಿ ಇಲ್ಲ. ಟ್ಯಾಕ್ಸ್ ಪ್ರಾಬ್ಲಮ್ ಆಯ್ತದೆ ಅಂತ ಬೇರೆಯವ್ರನ್ನ ಹೆಸರಿನಾಗಲ್ವಾ ನಾವು ಅದನ್ನ ತಗೊಂಡಿದ್ದು. ಹಿಂಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅವ್ರಿಗೆ ಅನುಮಾನ ಬರೋದಿಲ್ಲ. ನಿಮ್ಮ ಆರಾಮಾಗಿರಿ ಅಪ್ಪಯ್ಯ. ನಾವೇ ಇದನ್ನ ತಿರ್ಗಮರ್ಗ ಮಾಡಿಬಿಟ್ರೆ ಪೊಲೀಸ್ನವರು ಆಕ್ಸಿಡೆಂಟ್ ಮಾಡಿರೋರನ್ನ ಅರೆಸ್ಟ್ ಮಾಡವ್ರೆ ಅಂತ ಒಳಗಾಕಿಸ್ಬಿಡೋದು. ಆಮೇಲೆ ನಮ್ಮ ಸಿದ್ಧ ಮೇಲೆ ಯಾರಿಗೂ ಅನುಮಾನನೇ ಬರೋಕ್ಕಿಲ್ಲ. ಏ ಮರುಗೋಡ, ಈ ದಿನ ಈ ಪಿಲಾನ್ ನನ್ನ ತಲೆ ಹೊಳಿಲೇ ಇಲ್ವಲ್ಲ. ಸಬ್ಬಾಸ್ಕಲ್ಲ, ಒಂದಾಗದಕ್ಕಲ್ಲ ನಿನ್ನ ಪಿಲಾನು. ನಾನು 8 ವರ್ಷ ರಾಜಕೀಯದಲ್ಲಿ ಇದ್ದೆ, ಇದೆಲ್ಲ ನನ್ನ ತಲೆ ಹೊಳಿಲಿರಲ್ಲ. ಅಂಥದ್ರಲ್ಲಿ ನೀನು ರಾಜಕೀಯದವ್ರಿಗೆ ರಾಜಕೀಯ ಕಲಿಸ್ಬಿಟ್ಟಲ್ಲ ಮರುಗೋಡಲ್ಲಿ, ಸಬ್ಬಾಸ್ಕಲ್ಲ. ಆದ್ರೂ ನೀನು ಹೇಳೋದು ಸರಿಯಾಗಿ ಅದಕ್ಕಲ್ಲ, ಇದಕ್ಕೆಲ್ಲ ನಮ್ಮ ಸಿದ್ಧಗಡ ಒಪ್ಪಬೇಕಲ್ಲ. ಮೊದಲೇ ಅವನು ನ್ಯಾಯ ನೀತಿ ಮಣ್ಣು ಮಸಿ ಅಂತ ಓಡಾಡ್ತಾ ಇರ್ತಾನೆ, ಅವನು ಇದಕ್ಕೆಲ್ಲ ಒಪ್ಕೋತಾನೆ ಅಲ್ಲ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಕಣಪ್ಪಯ್ಯ, ನಾನು ಇಲ್ವೇ, ನಾನು ನೋಡ್ಕೊತೀನಿ. ಹೇಳ್ಕೊಳ್ಳ ಮರಗೋಡ, ನೀನು ಈಟೊಂದು ಧೈರ್ಯ ಕೊಟ್ಮಕ್ಕೆ ಇನ್ನೇನಲ್ಲ ಅದೇ ಲೈ. ಆದರೂ ಈ ದಿನ ಈ ತಲೆ ನೀನು ಎಲ್ಲ ಮಡಗಿದ್ದೇನೆ ಲೈ. ಕಷ್ಟ ಬಂದಾಗಲೇ ಅಲ್ವೇನಪ್ಪಯ್ಯ ತಲೆ ಚುರುಕಾಗೋದು. ಹೆಂಗೋ ನಮ್ಮ ಸಿದ್ದು ಇದರಿಂದ ಪಾರಾಗ್ಬಿಟ್ರೆ ಅಷ್ಟೇ ಸಾಕು. ನಾನಿದ್ದೀನಲ್ಲಪ್ಪಯ್ಯ, ಎಲ್ಲ ನೋಡ್ಕೊತೀನಿ. ಸರ್ಕಳ್ಳ ಮರಗೋಡ, ನೀನು ಅದೇನು ಮಾಡ್ತೀಯ ಮಾಡಲ, ನಾನು ನಿನ್ನ ಜೊತೆಲಿ ಇರ್ತೀನಿ. ಒಟ್ಟಿನಲ್ಲಿ ನಿನ್ನ ತಮ್ಮ ನನ್ನ ಮಗ ಇದರಿಂದ ಪಾರಾದರೆ ಆಟ ಸಾಕಲ್ಲ ನನಗೆ. ಇದೇನು ಮಾಡ್ತೀಯ ಮಾಡಲ, ನಾನು ಇರ್ತೀನಿ ನಿನ್ನ ಜೊತೆಲಿ. ಹಾಂ ನಿಮ್ಮ ಮೌನ ನನಗೆ ಸಹಿಸಕ್ಕೆ ಆಗ್ತಿಲ್ಲ ಚಿನ್ನುಮರಿ. ಪ್ಲೀಸ್ ಸೇ ಸಮಥಿಂಗ್. ಚಿನ್ನುಮರಿ, ನಾನು ಇಷ್ಟೆಲ್ಲ ಮಾತಾಡಿದ್ರು ನಿಮ್ಮ ಮನಸ್ಸು ಕರಗ್ತಾ ಇಲ್ವಾ? ಮುಂಬಾಗಿದ್ದೀರಿ. ಜಾನ್ವಿಯವರೇ, ನಾನು ಹೇಳೋದನ್ನೆಲ್ಲ ಹೇಳಾಗಿದೆ. ಇನ್ನು ಅರ್ಥ ಮಾಡ್ಕೊಳ್ಬೇಕಾದವರು ನೀವು. ಮುಟ್ಟಬೇಡಿ ನನ್ನ. ನಿಮ್ಮನ್ನು ನೋಡಕ್ಕೂ ನನಗೆ ಭಯ ಆಗ್ತಿದೆ. ಭಯನಾ? ಏನು ಹೇಳ್ತಾ ಇದ್ದೀರಾ ಚಿನ್ನುಮರಿ ನೀವು? ಈ ಜಗತ್ಗಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸೋ ನನ್ನ ಮೇಲೆ, ನೀವು ಮುದ್ದು ಮರಿ ಮೇಲೆ ನಿಮಗೆ ಭಯನಾ? ಹಾಗೆಲ್ಲ ಹೇಳ್ಬೇಡಿ ಪ್ಲೀಸ್. ಪ್ಲೀಸ್ ದಯವಿಟ್ಟು ಇಲ್ಲಿಂದ ಆಚೆ ಹೋಗ್ತೀರಾ? ನನಗೆ ನಿಮ್ಮ ಜೊತೆ ಮಾತಾಡೋಕ್ಕೂ ಅಸಹ್ಯ ಆಗ್ತಿದೆ. ದಯವಿಟ್ಟು ನೋಡಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಆಚೆ ಹೋಗಿ. ಚಿನ್ನುಮರಿ, ಹೊರಡ್ಬಿಡಿ ಪ್ಲೀಸ್ ಚಿನ್ನುಮರಿ, ಅಷ್ಟೊಂದು ಕಠಿಣ ಆಗಬೇಡಿ ಪ್ಲೀಸ್. ನೋಡಿ, ನಿಮಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸಿದೆ ಅಲ್ವಾ? ನನಗೇನು ಶಿಕ್ಷೆ ಬೇಕಾದರೂ ಕೊಡಿ, ಆದರೆ ನನ್ನ ನೋಡಲ್ಲ, ನನ್ನ ಜೊತೆ ಮಾತಾಡಲ್ಲ ಅಂತ ಮಾತ್ರ ಪ್ಲೀಸ್ ಪ್ಲೀಸ್ ಹೇಳ್ಬೇಡಿ ಚಿನ್ನುಮರಿ. ಪ್ಲೀಸ್, ನೀವಿಲ್ಲದೆ ಬದುಕೋ ಶಕ್ತಿ ನನಗಿಲ್ಲ ಚಿನ್ನುಮರಿ. ಸರಿ ಚಿನ್ನುಮರಿ, ನಿಮಗೆ ಸಮಾಧಾನ ಆಗೋವರೆಗೂ ಏನೂ ಹೇಳಬೇಡಿ. ಆದರೆ ನಾನು ಇದನ್ನೆಲ್ಲ ಮಾಡಿದ್ದು ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಅನ್ನೋದನ್ನು ಮಾತ್ರ ಮರಿಬೇಡಿ. ನನಗೆ ನಿಮ್ಮನ್ನು ಬಿಟ್ಟು ಜೀವನ ಮಾಡೋಕ್ಕೆ ಬರೋದಿಲ್ಲ.
ದಯವಿಟ್ಟು ಮಾತಾಡಿ ನನ್ನ ಜೊತೆ ನನ್ನ ನೋಡಿ ಪ್ಲೀಸ್. ಹೋಗಿ ನನ್ನ ಪಾಪಿ ಚಿತ್ತು ಬರೀ ನಾನು ಮಾಡೋ ಕೆಲಸದಿಂದ ನನ್ನ ಮಗು ನಾವು ಕಳ್ಕೊತೀವಿ ಅಂತ ನನಗೆ ಗೊತ್ತಿರಲಿಲ್ಲ. ಬಂದ್ರಾ? ಈ ಊಟ ಮಾಡೋದಂದ್ರೆ ಒಂಥರ ಮಜಾ ಕಣೆ. ಏನು ಮಾಡಿದ್ಯಾ ಸ್ಪೆಷಲ್ ಇವತ್ತು? ಒಂದೊಂದಾಗಿ ಬಡಿಸ್ತೀನಿ, ನೀವೇ ನೋಡೋರಂತ. ಏನೇ ಓ ಮಜು ಅವಳಿ, ಬಾ 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 ಬಾ. ಬಾಯಲ್ಲಿ ನೀರು ಬರ್ತಿದೆ ಕಣೆ ಆಗಲೇ. ಏನೇ ಇದು ಇಷ್ಟೊಂದು ಉಪ್ಪು? ಉಪ್ಪಾಗಿದೆಯಾ? ಹಾಂ ನಾನು ಮಾಡೋವಾಗ ಚೆನ್ನಾಗೇ ಇರ್ತಲ್ಲ ರೀ. ಹಾಂ, ಸರಿ, ಸ್ವಲ್ಪ ಮೊಸರು ಆಮೇಲೆ ಉಪ್ಪು ಹಾಕ್ಬಿಡಿ ಅನ್ಸುತ್ತೆ. ಸಾಕು ಸಾಕು ಸಾಕು. ಹಾಂ, ಮತ್ತೇನಿದೆಯಾ? ಏ ಇದೇನಾ ಈ ಮಜ್ಜಿಗೆ ಅವಳಿ ಜೊತೆ ಮಜ್ಜಿಗೆನೂ ಇಟ್ಟಿದ್ಯಾ? ಅಲ್ಲ ರೀ, ನೀವು ಯಾವಾಗಲೂ ಉಷ್ಣ ಉಷ್ಣ ಅಂತಿರ್ತೀರಲ್ಲ, ಅದಕ್ಕೆ ದೇಹ ತಂಪಾಗಿರ್ಲಿ ಅಂತ ಮಜ್ಜಿಗೆನೂ ಮಾಡಿದ್ದೀನಿ. ಏ ಚಳಿಗಾಲದಲ್ಲಿ ಯಾರಾದರೂ ತಣ್ಣಗಿರೋ ಪದಾರ್ಥ ಮಾಡ್ತಾರೇನೆ? ಇದನ್ನು ತಿಂದ್ಬಿಟ್ರೆ ನನ್ನ ಕೈ ಕಲ್ಲ ಸೆಟ್ಕೊಂಡ್ಬಿಡುತ್ತೆ ಅಷ್ಟೇ. ಕೋಲ್ಡಾಗಿ ಸೀದಾ ಕೋಮಕ್ಕೆ ಹೋಗ್ಬಿಡ್ತೀನಿ. ಬಿಡ್ತೋನ್ರಿ, ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ಸರಿ, ಮತ್ತೇನು ಮಾಡಿದ್ಯಾ ನೆಂಚ್ಕೊಳಕ್ಕೆ? ಮಾಡದೇ ಇರ್ತೀನಾ? ತಗೊಂಬರ್ತೀನಿ ರೀ. ಹಾಂ, ತಗೊಂಬ. ಅದನ್ನಾದ್ರೂ ಚೆನ್ನಾಗಿ ಮಾಡಿರ್ತಾಳೆ ನೋಡೋಣ. ಸೊಪ್ಪಿನ ಪಲ್ಯ? ಏನು ಸೊಪ್ಪಿಂದೆ? ದಂಟು. ದಂಟು? ಅಬ್ಬಬ್ಬಬ್ಬ. ಏನಿದು ಉಪ್ಪು ಹುಳಿ ಖಾರ ಏನೂ ಇಲ್ಲ ಈ ಪಲ್ಯದಲ್ಲಿ. ಒಳ್ಳೆ ದನಕ್ಕೆ ಹಾಕೋ ಥರ ಇದೆ. ಎಷ್ಟು ವರ್ಷ ಆಯಿತು ನಮ್ಮ ಅಮ್ಮನ ಹತ್ರ ಅಡುಗೆ ಕಲ್ತ್ಕೊಳಕ್ಕಾಗಿಲ್ಲ ನಿಂಗೆ? ನನಗೆ ಈಗ ಗೊತ್ತಾಯ್ತು ನೀನು ಯಾಕೆ ಈ ರೀತಿ ಅಡುಗೆ ಮಾಡಿದ್ಯಾ ಅಂತ. ನನಗೆ ಅಮ್ಮ ನೆನಪಾಗ್ಲಿ ಅಂತ ತಾನೇ. ಏನ್ರಿ ನೀವು ಖುಷಿ ಖುಷಿಯಾಗಿ ಊಟ ಮಾಡಲಿ ಅಂತ ಇಷ್ಟೆಲ್ಲ ಅಡುಗೆ ಮಾಡಿ ಬಡಿಸಿದ್ರೆ ನೀವು ನನ್ನನ್ನೇ ಆಡ್ಕೋತೀರಾ. ಯಾವನ್ ತಿಂತಾನೆ ಇದ್ನ? ಏ ಸಾಕಣ ನನಗೆ. ಒಂದು ಕೆಲಸ ಮಾಡು, ಒಂದು ಲೋಟ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಬ ಹೋಗು. ಅಯ್ಯೋ, ಮಜ್ಜಿಗೆ ಹುಳಿ ತಿಂದಾದ್ಮೇಲೆ ಕಾಫಿ ಯಾರೇ ಕುಡಿತಾರೆ? ನಾನು ಕುಡಿತೀನಿ ಕಣ, ನಾನು ಸ್ಪೆಷಲ್. ಹೋಗಿ ಮಾಡ್ಕೊಂಬ, ಕೈ ತೊಳ್ಕೊಂಬರ್ತೀನಿ. ಆಯಿತು. ಆಫೀಸ್ ಕಾಲ್. ಹಲೋ, ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಸರ್. ಆಗಿಲ್ವಾ? ಓಕೆ, ಈಗಲೇ ಚೆಕ್ ಮಾಡ್ತೀನಿ ಸರ್. ಇಲ್ಲ, ಹಾಂ, ಸಾರಿ ಸರ್, ಸಾರಿ. ಹಾಂ, ಓಕೆ. ನಮ್ಮನೆಯವರಿಗೆ ತಿಂಡಿ ತಿಂದಾಗ ತಕ್ಷಣ ಕಾಫಿ ಬೇಕು, ಇಲ್ಲಾಂದರೆ 3 ಲೋಕ ಒಂದು ಮಾಡಿಬಿಡ್ತಾರೆ. ದಿನ ಆಫೀಸ್ಗೆ ಹೋಗ್ತಾರಪ್ಪ, ಅಲ್ಲೇ ಕುಡಿಬೋದು. ಈ ಹಾಳದ ಲೈಟ್ರ್ ಎಲ್ಲೋಯ್ತೋ ಏನೋ. ಒಂದು ವಸ್ತು ಇಟ್ಟ ಕಡೆ ಇಡಲ್ಲ, ಕಾಲು ಬಂದು ನಡ್ಕೊಂಡಾಗ ಹೋಗ್ಬಿಡುತ್ತೆ. ಕರ್ಮ, ಬೆಂಕಿ ಪಟ್ಟಣನೇ ತಂದ್ಕೋತೀನಿ.
ಗ್ಯಾಸ್ ವಾಸನೆ ಬರ್ತಿದೆ. ಎರಡು ಆಫೇ ಇದೆ. ತಪ್ಪಾಗಿದೆ ಅಂತ ಗೊತ್ತು ಚಿನ್ನಮರಿ. ಆದರೆ ಈಗ ಅದರ ಬಗ್ಗೆ ಕೊರಗ್ತಾ ಕೂತ್ಕೊಳ್ಳೋ ಸಮಯ ಅಲ್ಲ ನೋಡಿ. ಕಾಲ ಎಲ್ಲದನ್ನು ಬದಲಿ ಮಾಡ್ತೆ ಅಂತಾರಲ್ವ, ಹಾಗೆ ನಾನು ಬದಲಾಗ್ತೀನಿ. ನನ್ನನ್ನು ಸರಿ ಮಾಡ್ಕೋತೀನಿ ಚಿನ್ನಮರಿ. ನಿಮ್ಮನ್ನ ಮೊದಲಿಗಿಂತ ಚೆನ್ನಾಗಿ ನೋಡ್ಕೋತೀನಿ. ನಾನು ನಿಮ್ಮ ದೇವರು ಅಂತಿದ್ರಿ, ಅದು ಸತ್ಯನೋ ಇಲ್ವೋ ಗೊತ್ತಿಲ್ಲ, ಆದರೆ ನೀವು ನನ್ನ ಪ್ರೀತಿಯ ದೇವತೆ ಅಲ್ವಾ? ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ ಚಿನ್ನಮರಿ. ನನಗೆ ಈಗ ಬೇರೆ ಏನು ಬೇಕಾದ್ರೂ ಶಿಕ್ಷೆ ಕೊಡಿ, ನಾನು ಒಪ್ಕೋತೀನಿ. ಆದರೆ ನನ್ನ ಜೊತೆ ಮಾತಾಡಿ, ನನ್ನ ನೋಡಿ ಪ್ಲೀಸ್. ಸರಿ ಜಾನ್ವಿ, ನಾನು ನಿಮ್ಮನ್ನು ಫೋರ್ಸ್ ಮಾಡಲ್ಲ. ನಿಮ್ಗಿಷ್ಟ ಬಂದಿದ್ದು ಮಾಡಿ, ನಿಮಗೇನು ಬೇಕೋ ಮಾಡಿ, ಡೂ ಎನಿಥಿಂಗ್. ಆದರೆ ನನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳಬೇಡಿ. ಮನೆಗೆ ಇವಾಗ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಎಲ್ಲ ಬಂದಿದ್ದಾರೆ. ಅವರು ಮಗುವಿನ ಬಗ್ಗೆ ತುಂಬ ಕನಸುಗಳನ್ನ ಇಟ್ಕೊಂಡಿರ್ತಾರಲ್ವ, ಅವ್ರಿಗೇನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಈ ವಿಷಯನ ಅವ್ರ ಹತ್ರ ಹೇಳಕ್ಕೆ ಹೋಗಬೇಡಿ. BP ಏರ್ಪೇರ್ ಆಗಿ ನಿಮ್ಮ ತಾಯಿಗೆ ಕಾನ್ಷಿಯಸ್ನೆಸ್ ಕಳ್ತಿತ್ತಂತೆ. ಡೋಂಟ್ ವರಿ, ಇವಾಗ ಸರಿಯಾಗಿದ್ದಾರೆ. ಈಗ ನೀವು ವಿಷಯ ಹೇಳಿದ್ರೆ ಬೇಜಾರಾಗತ್ತೆ, ಮತ್ತೆ BP ಏರ್ಪೇರ್ ಆಗತ್ತೆ, ಹೃದಯಕ್ಕೆ ತೊಂದರೆ ಆಗುತ್ತಲ್ವಾ? ಅದಕ್ಕೆ ಈ ವಿಷಯನ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ. ನೀವು ಒಪ್ಕೋತೀರ ಅಂತ ನನಗೆ ಗೊತ್ತು ಚಿನ್ನಮರಿ. ಯಾಕೆಂದರೆ ಯು ಲವ್ ಯುವರ್ ಮದರ್. ನಿಮ್ಮ ತಾಯಿನ ಕಂಡ್ರೆ ನಿಮಗೆ ತುಂಬ ಇಷ್ಟ ಅಲ್ವಾ? ನೋಡಿ, ನಿಮ್ಮ ಮನೆಯವ್ರಿಗೆಲ್ಲ ಈ ವಿಷಯ ಗೊತ್ತಾಗೋದು ಬೇಡ ಅನ್ನೋದು ನನ್ನ ಅನಿಸಿಕೆ. ಈಗ ನೀವು ಅವ್ರನ್ನೆಲ್ಲ ನೋಡ್ಬೇಕಲ್ವಾ? ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಲಾ? ಅಪ್ಪ ಬಂದು ಮನೆಗೆ ಹೋಗೋಣ, ಅಥವಾ ಫೋನಲ್ಲಿ ಅವ್ರ ಜೊತೆ ಮಾತಾಡ್ತೀರಾ? ನಿಮ್ಮ ಕೈ ಮುಗಿದೀನಿ, ಹೀಗಿರಬೇಡಿ, ಮಗನ ಬಗ್ಗೆ ಇರಬೇಡಿ, ಮಾತಾಡಿ ಪ್ಲೀಸ್. ಒಂದೇ ಒಂದ್ಸಲಿ ಮಾತಾಡಿ, ನಮಗೂ ಸಮಾಧಾನ ಆಗುತ್ತೆ.